ಅದ್ಭುತ ಸಿನಿಮಾ ಆಗುತ್ತೆ ಆ್ಯಂಡ್ ನಾನು ಇದನ್ನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ಹೋಲ್ ಜರ್ನಿ ತುಂಬಾ ಕಷ್ಟ ಇತ್ತು ಸರ್. ಓಕೆ ರಕ್ಷಿತ್ ಸರ್ ಬರ್ತೀನಿ ಅಂತ ಆದರು, ಮತ್ತೆ ನೋಡಿದ್ರೆ ಇಲ್ಲ ಆಗೋದಿಲ್ಲ ಅಂತ ಆದರು. ಅಂದರೆ ಲೈಕ್ ಹಿಂಗೆ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ. ನಾನೊಂದು ಬ್ರೇಕ್ ತೊಗೊಂಡು ಮನೆಗೆ ಹೋಗ್ಬಿಡ್ತೀನಿ ಅಂತೇಳಿ ಮನೆಗೆ ಬಂದೆ. ಈಗ ನೀವು ಕೋಟ್ಯಾಧಿಪತಿ, ನಿರ್ಮಾಪಕರು. ವೇಟ್ರ್ ಆಗಿದ್ದೀನಿ, ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೀನಿ, ಸೇಲ್ಸ್ ಮ್ಯಾನ್ ಆಗಿದ್ದೀನಿ, ಗ್ಯಾಪಲ್ಲಿ ಒಂದು LIC ಏಜೆಂಟಲ್ಲಿ ಆಗಿದೆ. ಸೊ ಇದೆಲ್ಲ ಏನೇ ಮಾಡ್ತಿದ್ರು ನಾನು ಫೈನಲಿ ನಾನು ಹೋಗೋದು, ನಾನು ಕೆಲಸ ಮಾಡೋದು ಅದು ಸಿನಿಮಾ ಇಂಡಸ್ಟ್ರಿ. 30 ml ಸಿಗ್ನೇಚರ್, ಅವ್ರು 30 ಸಿಗ್ನೇಚರ್ ಅಂತ ಬರೆದಿದ್ರು. ನನಗೆ ಈ ಸಿಗ್ನೇಚರ್ ಅಂದರೆ ಡ್ರಿಂಕ್ಸ್ ಅಂತ ಗೊತ್ತಿಲ್ಲ ಸರ್. ನಾನು ಅಂದ್ಕೊಂಡು ಮೇ ಬಿ ಫಸ್ಟ್ ಟೈಮ್ ನಾನು ಸರ್ವಿಸ್ ಮಾಡ್ತಿದ್ದೀನಲ್ವ, ಸೊ ಅದಕ್ಕೆ ನಂದು 30 ಸಿಗ್ನೇಚರ್ ಕೇಳ್ತಿದ್ದಾರೆ ಅಂತೇಳಿ. ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ಗ್ರೇವಿನ ತೊಗೊಂಡೋಗಿ ಟೇಬಲಲ್ಲಿ ಹಿಂಗೋಗಿ ಇಟ್ಟಾಗ ಅವ್ರು ಹಿಂಗೆ ನೋಡಿ ನಾನಿಲ್ಲಿ ಅಂತ ಕೇಳಿದ್ರು. ನಾನು ಇಲ್ಲೇ ಇದ್ದೀನಿ ಸರ್ ಅಂತ ಹೇಳಿದ್ರು. ನಾನಿಲ್ಲಿ ಅಂತ ಕೇಳಿ, ನಾನು ಯಾರು ಸರ್ ಅಂತ ಕೇಳಿದ್ರು. ನಾನಿಲ್ಲಿ ಅಂತ ಹೇಳಿದ್ರು. ಈ ವಾಮ್ ಬಿಯರು ತೆಗೆದು ನಾನು ಅವ್ರ ಮುಖ ನನ್ನ ಪಕ್ಕದಲ್ಲೇ ಇದ್ದಾರೆ, ನಾನು ಹಿಂಗೆ ತೆಗೆದು ಓಪನ್ ಮಾಡಿ ಬಾಸಕ್ಕಂತೇಳಿ ಫುಲ್ ಅವ್ರ ಮುಖಕ್ಕೆ ಪಟ್ಟು ಅಂತ ಒಂದು ಹೊಡೆದ್ರು. ನಮಸ್ಕಾರ, ಚಿತ್ತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಿರಣ್ ರಾಜನ್ ನೋಡಿದ್ದಿಲ್ಲ ಗೊತ್ತಾ? ರಿಕ್ಕಿ ಶೂಟಿಂಗ್ ನಡೀತಾರೆ ಕಾರ್ಕಳದಲ್ಲ? ಹೌದು ಸರ್, ಅಲ್ವಾ? ಸುಮ್ಮನೆ ಅಲ್ಲಿ ನೋಡ್ತಾ ಇದ್ದಂಗೆ ಒಬ್ಬ ಹುಡುಗ ಓಡಾಡ್ತಾ ಇದ್ದೀನಿ. ಈ ಡೈರೆಕ್ಟಲ್ಲಿ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ಇದು ಯಾರು ಹುಡುಗ ಅಂತ ನಾನು ವಿಚಾರಿಸಿದಾಗ ಕಿರಣ್ ರಾಜ್ ಅಂತೇಳಿ, ಕಾಸರಗೋಡಿನ ಹುಡುಗ ಅಂತೇಳಿ. ಕಾಸರಗೋಡಿನ ಹುಡುಗ ಅಂತ ಒಳಗೆ ಕಿವಿ ಕಣ್ಣೆಲ್ಲ ಇದಾಯಿತು. ಸೊ ಅಲ್ಲಿ ನನ್ನ ಗಮನಿಸಿದ್ದು ಅಂದರೆ ಆ ಚಟುವಟಿಕೆ ಇದೆಯಲ್ಲ, ಸಾಮಾನ್ಯವಾಗಿ ಯಾರೇ ಬಂದರೂ ಕೂಡ ಒಂದು ಲುಕ್ನಲ್ಲಿ ನಾನು ಮಾಡಬಲ್ಲೆ ಏನಾಗುತ್ತೆ ಅಂತೇಳಿ. ಆಗಲೇ ತಿಳ್ಕೊಂಡೆ ಇದು ಸಾಮಾನ್ಯ ಮನುಷ್ಯ ಅಲ್ಲ, ಇವನು ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಸ್ಟಡಿಯಾಗಿ ನಿಂತ್ಕೋತಾನೆ ಅಂತ ನನಗೆ ಅನಿಸಿದ್ದು ಅಲ್ಲಿ. ಸೊ ಅದು ಈಗ ನಿಜ ಆಗಿದೆ. ಹೌದು. ರಿಕ್ಕಿಯಿಂದ ನಾನು ಆಲ್ರೆಡಿ ಅಂದರೆ ಇದು ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಹಾಲು ಅನ್ನೋ ಥರ ನಾನು ಇಮಿಡಿಯೇಟ್ ಓಕೆ ಅಂತ ಹೇಳಿದೆ ಅವ್ರ ತಂಡದಲ್ಲಿ ಕೆಲಸ ಮಾಡೋದು. ಹೌದು. ಅಲ್ಲಿಂದ ನಾನು ರಿಷಬ್ ಸರ್, ರಕ್ಷಿತ್ ಸರ್ ಟೀಮ್ಗೆ ಜಾಯ್ನ್ ಆದೆ. ಸೊ ರಿಕ್ಕಿಯಲ್ಲೇ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ಆ ಸಿನಿಮಾ ಮುಗಿತಿದ್ದಂಗೆ ಆ್ಯಂಡ್ ಆ ಸಿನಿಮಾ ನನಗೆ ಎಂದೆಂದಿಗೂ ಆಗಿರ್ಬೋದು, ರಿಕ್ಕಿ ಆಗಿರ್ಬೋದು, ನಾನು ವರ್ಕ್ ಮಾಡಿರೋ ಮೊದಲ 2 ಸಿನಿಮಾ. ಬಟ್ ನಾನು ಅಲ್ಲಿ ಒಂದು ಯಶಸ್ಸು ಅನ್ನೋದು ನೋಡಿಲ್ಲ. ಆ್ಯಂಡ್ ಪ್ರತಿ ಸಿನಿಮಾದ ಆ ಒಂದು ರಿಲೀಸ್ ಆದಾಗ ಇರುವ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ವಾ, ನಂಗೆ ಪರ್ಸ್ನಲಿ ತುಂಬ ಹರ್ಟ್ ಆಗಿತ್ತು. ನಾನು ಹತ್ತಿದ್ದು ಕೂಡ. ಸೊ ಹೌದು, ಇಷ್ಟೆಲ್ಲ ಕೆಲಸ ಮಾಡಿ ಇದಾಗಿಲ್ಲ ಅಲ್ವಾ ಅಂತೇಳಿ. ದೆನ್ ಕಿರಿಕ್ ಪಾರ್ಟಿ ಅಂತೇಳಿ ನೆಕ್ಸ್ಟ್ ಸ್ಕ್ರಿಪ್ಟಿವ್, ಬಿಕಾಸ್ ಅಲ್ಲೊಂದು ರಕ್ಷಿತ್ ಶೆಟ್ಟಿ ಅವ್ರಿಗೂ ಮತ್ತು ರಿಷಬ್ ಸರ್ ಅವ್ರಿಗೂ ಒಂದು ಸಕ್ಸಸ್ ಬೇಕೇ ಬೇಕು, ಎಟ್ ಎನಿ ಕಾಸ್ಟ್ ಬೇಕೇ ಬೇಕಿತ್ತು. ಆ್ಯಂಡ್ ಆವಾಗ ರಕ್ಷಿತ್ ಸರ್ ಅವ್ರ ಸ್ಕ್ರಿಪ್ಟ್ ಇತ್ತು ಕಿರಿಕ್ ಪಾರ್ಟಿಯದು. ಅವರು ನಾವೊಂದು ತಂಡ ಮಾಡೋಣ ರೈಟಿಂಗ್ ಟೀಮ್ ಇಟ್ಕೊಂಡು, ಆ್ಯಂಡ್ ಕಿರಣ್ ನೀವು ರೈಟಿಂಗ್ ಟೀಮಲ್ಲಿ ಇರ್ತೀರಾ ಆ್ಯಂಡ್ ಮೇಯ್ನ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿರ್ತೀರ ಅಂತ. ಸೊ ನನಗೆ ಆ ಒಂದು ನನ್ನನ್ನು ಆ ಥರ ಗುರುತಿಸಿದಾಗ ನನಗೆ ಅದೊಂದು ತುಂಬ ದೊಡ್ಡ ಜವಾಬ್ದಾರಿಯಾಗಿ ಫೀಲ್ ಆಗಿತ್ತು. ಸೊ ಅಲ್ಲಿಂದ ನಾನು ಕಿರಿಕ್ ಪಾರ್ಟಿಯಲ್ಲಿ 7 Hours ರೈಟಿಂಗ್ ಟೀಮಲ್ಲಿ ವರ್ಕ್ ಮಾಡಿದೆ, ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ಆ್ಯಂಡ್ ಮೊದಲ ಸಿನಿಮಾ ನಮ್ಮ ನಿರೀಕ್ಷೆಗೂ ಮೀರಿದಂಥ ಒಂದು ಗೆಲುವು ಸಿಕ್ತು ಸರ್. ನನ್ನಂಥ ಒಬ್ಬ ಹೊಸ ನಿರ್ದೇಶಕನಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತು. ಆ್ಯಂಡ್ ಕಿರಿಕ್ ಪಾರ್ಟಿ ಮುಗಿತಾ ಇರಬೇಕು, ಇನ್ನೇನು ಚಿತ್ರೀಕರಣ ಮುಗಿಯೋ ಹೊಸ್ತಿಲಲ್ಲಿ ನನಗೆ ಅವಾಗ ಅನಿಸಿದ್ದು ಓಕೆ, ಈಗ ನಾನು ಒಬ್ಬ ಡೈರೆಕ್ಟರ್ ಆಗೋಕ್ಕೆ ರೆಡಿ ಆಗಿದ್ದೀನಿ. ಸೊ ನಾನು ಡೈರೆಕ್ಟ್ ಮಾಡಬಲ್ಲೆ. ನನಗೆ ಎಲ್ಲ ರಂಗದಲ್ಲಿ ಅಂದರೆ ಪ್ರೊಡಕ್ಷನಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲೂ ನಾನು ಕೆಲಸ ಮಾಡಿರೋದ್ರಿಂದ ಸೊ ನನಗೀಗ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ನಾನು ಸಿನಿಮಾ ಮಾಡಬಲ್ಲೆ, ಯಾವ ಥರ ಸಿನಿಮಾ ಮಾಡೋದು ಅಂತೇಳಿ ಈ ಟೈಮಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ಆವಾಗ ನನಗೆ ತುಂಬ ಭಯ ಆಗಿದೆ ಏನಂದರೆ, ನಾನು ಎಲ್ಲ ಆರ್ಟಿಕಲು ಅದು ಇದೆಲ್ಲ ಓದ್ತಾ ಇದ್ದೆ. ವರ್ಷಕ್ಕೆ 140 ಸಿನಿಮಾಗಳು ಕನ್ನಡದಲ್ಲಿ ಬಿಡುಗಡೆ ಆಗ್ತಾ ಇದೆ. ಆ್ಯಂಡ್ ಅದರಲ್ಲಿ ಬೆರಳೆಣಿಕೆ ಸಿನಿಮಾಗಳು
ಗುರುತಿಸಲ್ಪಡುವುದು, ಯಶಸ್ಸನ್ನು ಪಡೆಯುವುದು ಅನ್ನೋದೆಲ್ಲ ನೋಡಿ ಈ ಬೆರಳೆಣಿಕೆ ಸಿನಿಮಾ ಲಿಸ್ಟಲ್ಲಿ ನಾನು ಇವಾಗ ಹೆಂಗೆ ಬರೋದು ಅಂತೇಳಿ. ಯಾಕಂದರೆ ನಿರ್ದೇಶಕನಾಗಿ ನನಗೆ ಮೊದಲ ಸಿನಿಮಾ ರಿಷಬ್ ಸರ್ ಅವರ ಕಷ್ಟ ನಾನು ನೋಡಿದ್ದೀನಿ ರಿಕ್ಕಿಯಲ್ಲಿ, ಸೊ ಇಮ್ರಾನ್ ಸರ್ದು. ಸೊ ನಾನಿವಾಗ ಹೇಗೆ ಅನ್ನೋದು ನನಗೆ ಒಂದು ಕ್ವಶನ್ ಇತ್ತು. ಸೊ ಆ್ಯಂಡ್ ನನ್ನ ತಲೆಯಲ್ಲಿ ಅವಾಗ ರಕ್ಷಿತ್ ಶೆಟ್ಟಿ ಅವರು ಆಲ್ರೆಡಿ ಅವಾಗ ಸ್ಟಾರ್ ಆಗಿದ್ದರು. ಆ್ಯಂಡ್ ನಾನೊಬ್ಬ ಹೊಸ ನಿರ್ದೇಶಕ. ನಾನು ಎಷ್ಟೇ ಕ್ಲೋಸ್ ಇದ್ದರೂ ಕೂಡ ಹೋಗಿ ಅವ್ರಿಗೆ ಕತೆ ಹೇಳಿ ನಿಮ್ಮದು ಕಾಲ್ ಶೀಟ್ ಕೊಡಿ ಅನ್ನೋ ಅಷ್ಟರ ಮಟ್ಟಿಗೆ ನನಗೆ ಧೈರ್ಯ ಇರಲಿಲ್ಲ. ಆ್ಯಂಡ್ ನನಗೆ ಗೊತ್ತು ಅವರು ಇಷ್ಟು ಬ್ಯುಸಿ ಇದ್ದಾಗ, ನೆಕ್ಸ್ಟ್ ಅವರು ಬೇರೆ ಪ್ರಾಜೆಕ್ಟ್ ಎಲ್ಲ ಪ್ಲ್ಯಾನ್ ಮಾಡಿದಾಗ ನಾನು ಕೇಳಿನೂ ಕಷ್ಟ ಇದು ಅದು ಎಷ್ಟು ಚೆನ್ನಾಗಿದೆ, ನನಗೆ ಒಂದು ಧೈರ್ಯ ಇರಲಿಲ್ಲ. ನಾನು ಬಟ್ ಓಕೆ, ಯಾವ ಥರ ಸಬ್ಜೆಕ್ಟ್ ಮಾಡಿ ನಾನು ಹೊಸಬ್ರನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕಾಗುತ್ತೆ. ಆವಾಗ ಹೊಸಬ್ರ ತಂಡ ಒಂದು ಸಿನಿಮಾ ಮಾಡಿದಾಗ ನಾನು ಚೂಸ್ ಮಾಡೋ ಸ್ಕ್ರಿಪ್ಟಿಂದ ಅದು ಯುನೀಕ್ ಆಗಿದ್ದರೆ ಡೆಫಿನೆಟ್ಲಿ ಹೊಸೊಬ್ಬರ ಸಿನಿಮಾ ಆದರೂ ಒಂದಷ್ಟು ಮಂದಿ ಗುರುತಿಸ್ತಾರೆ. ಅದರ ಅನೌನ್ಸ್ಮೆಂಟಿಂದ ಹಿಡಿದು ಆಮೇಲೆ ಪ್ರತಿಯೊಂದು ಘಟ್ಟದಲ್ಲೂ ನಾನು ಅದರ ಪ್ರಮೋಷನಲ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಹೋದರೆ ಕೊನೆಗೆ ಬಿಡುಗಡೆ ಹಂತದಲ್ಲಿ ಜನರಿಗೆ ಒಂದು ಸಣ್ಣ ನಿರೀಕ್ಷೆಯನ್ನಾದರೂ ಹುಟ್ಟಿಸಿ ಆ ಸಿನಿಮಾಗೆ ಜನ ಬರೋ ಥರ ಮಾಡ್ಬೋದು ಅನ್ನೋ ಥರ. ಸೊ ಯಾವ ಥರ ಯುನೀಕ್ ಕಾನ್ಸೆಪ್ಟ್ ಅಂತ ಬಂದಾಗ ನನಗೆ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನನ್ನ ಮನೆಯಲ್ಲಿ ಒಂದು ದಿನನೂ ಸಾಕು ಪ್ರಾಣಿಗಳು ಇಲ್ಲದೆ ಇರೋ ಒಂದು ದಿನ ನನಗೆ ನೆನಪಿಲ್ಲ ಸರ್. ಅದರಲ್ಲಿ ಶ್ವಾನಗಳಾಗಿರ್ಬೋದು, ಕೋಳಿ, ಇದು ಬೆಕ್ಕು, ಹಸು ಎಲ್ಲ ಮನೆಯಲ್ಲಿತ್ತು. ಸೊ ನನಗೆ ಅಲ್ಲಿ ಸುಮಾರು ಒಂದಷ್ಟು ನನಗೆ ಜೀವನ ಎಕ್ಸ್ಪೀರಿಯನ್ಸ್, ಅವುಗಳ ಜೊತೆಗಿರುವ ಒಂದಷ್ಟು ಸನ್ನಿವೇಶಗಳು, ಆ ಮೂಮೆಂಟ್ಸ್ ಎಲ್ಲ ನನ್ನ ತಲೆಯಲ್ಲಿತ್ತು. ಹಾಗಿದ್ದಾಗ ನನಗೆ ಹೊಳೆದಿದ್ದು ಏನಕ್ಕೆ ಒಂದು ಶ್ವಾನ ಮತ್ತು ಮನುಷ್ಯನ ಬಾಂಧವ್ಯದ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡಿದರೆ ಸದ್ಯದಲ್ಲೇ ಹತ್ತಿರದಲ್ಲಿ ಯಾವುದು ಬಂದಿಲ್ಲ, ಫುಲ್ ಫ್ಲೆಡ್ಜ್ ಆಗಿ ಬಂದಿಲ್ಲ. ಸೊ ಇದು ಮಾಡಿದರೆ ಡೆಫಿನೆಟ್ಲಿ ಯುನೀಕ್ ಆಗಿರುತ್ತೆ ಅಂತೇಳಿ ನಾನು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಒಂದು ಬೇಸಿಕ್ ಆನ್ಲೈನ್ ರೆಡಿ ಮಾಡಿದೆ. ಈ ಆನ್ಲೈನ್ ರೆಡಿ ಮಾಡಿ ನಂಗೆ ಗೊತ್ತಿತ್ತು ಇದಕ್ಕೆಲ್ಲ 1 ವರ್ಷ ಬೇಕು, ಈ ಸಿನಿಮಾಗೆ 1 ರಿಂದ 1.5 ವರ್ಷ ಬೇಕು, ಬಿಕಾಸ್ ಟ್ರೈನಿಂಗು ಅದು ಇದೆಲ್ಲ ಬೇಕು ಅಂತೇಳಿ. ಆವಾಗ ಅರವಿಂದ್ ಅಯ್ಯರ್ ಅಂತೇಳಿ ಕಿರಿಕ್ ಪಾರ್ಟಿಯಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಮಾಡಿದರು. ಸೊ ನಾನು ಅವರಿಗೆ ಮಾತಾಡಿದೆ, ಅವ್ರಿಗೆ ಇಷ್ಟ ಆಯಿತು. ಅಷ್ಟೊತ್ತಿಗೆ ಕಿರಿಕ್ ಪಾರ್ಟಿ ಕಾನ್ಫಿಡೆನ್ಸ್ ಬಂದಿತ್ತು. ಅಂದರೆ ನಮಗೆ ಸಿನಿಮಾ ಮಾಡೋ ಪ್ರೋಸೆಸ್ಸಲ್ಲೇ ಸರ್ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿತ್ತು. ಬಿಕಾಸ್ ಒಂದು ಪಾಸಿಟಿವ್ ವೈಬ್ ಸಿಗ್ತಾ ಇತ್ತು ದಿನ ನಮಗೆ. ಆ್ಯಂಡ್ ಒನ್ಸ್ ರಫ್ ಕಟ್ಟೆಲ್ಲ ಆಗಿ ಫುಟೇಜ್ ನಾವು ನೋಡ್ತಾ ಇರಬೇಕಿದ್ರೆ ಈ ಸಿನಿಮಾ ಗೆಲ್ಲುತ್ತೆ ಅಂತೇಳಿ ನಮಗೆ ಎಲ್ರಿಗೂ, ಅಂದರೆ ರಿಷಬ್ ಸರ್ಗಾಗಿರೋ ರಕ್ಷಿತ್ ಸರ್ ಎಲ್ರಿಗೂ ನಂಬಿಕೆ ಇತ್ತು. ಇಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇತ್ತು. ಏನು ಗೊತ್ತಾ, ಭಾರಿ ಮಜಾ ಇದೆ. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಇಬ್ಬರು ಅದರ ಟೈಟಲ್ ಬಗ್ಗೆ ನನ್ನ ಹತ್ರ ಹೇಳಿದಾಗ ನಾನು ಹೇಳಿದೆ 50% ಗೆದ್ದಾಯ್ತು ರೀ ಕಿರಿಕ್ ಪಾರ್ಟಿ. ಅದು ಎಲ್ಲ ಪ್ರಚಲಿತವಾಗಿರುವಂಥ ಒಂದು ಪದಪುಂಜ ಅದು. ಇನ್ನು 50% ಏನಿದೆ ಅದು ವರ್ಕ್ ಮಾಡಿ ಅಂತ ಹೇಳಿ ಹಂಗೆ ಆಗೋಯ್ತು. ಸೊ ಆ್ಯಕ್ಚುಲಿ ಅದೇ ಸರ್, ಏನಂದರೆ ನಮ್ಮ ನಿರೀಕ್ಷೆಗೂ ಮೀರಿದಂಥ ಗೆಲುವು ಸಿಕ್ಕಿದ್ದು. ಹೌದು. ಆ್ಯಂಡ್ ಆ ಗೆಲುವುದು ವೈಬ್ ಹೇಗಿತ್ತು ಅಂತ ಹೇಳಿದ್ರೆ, ಅವತ್ತಿನ ದಿನ ನೆಕ್ಸ್ಟ್ ಡೇ ರಕ್ಷಿತ್ ಸರ್ ಬಂದು ತಪ್ಪಿಕೊಂಡು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಈ ಸಿನಿಮಾ, ಆ್ಯಂಡ್ ನನಗೆ ಗೊತ್ತು ಕಿರಣ್ ಇದೊಂದು ಅದ್ಭುತ ಸಿನಿಮಾ ಆಗುತ್ತೆ ಆ್ಯಂಡ್ ನಾನು ಇದನ್ನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳೋರು. ಆವಾಗ ನನಗಿದ್ದ ಬಜೆಟ್ 1,60,00,000 ಆ್ಯಂಡ್ ಅವಾಗಿದ್ದ ಸ್ಕ್ರಿಪ್ಟ್ ಕೂಡ ಅದಕ್ಕೆ ನಾನು ಈ ಒಂದು ಆ್ಯನಿಮಲ್ ಹ್ಯೂಮನ್ ಬಾಂಡಿಂಗ್ ಅನ್ನೋ ಕಾನ್ಸೆಪ್ಟ್ ಆ ಎಳೆ ಇಟ್ಕೊಂಡು ಆ ಬಜೆಟಿಗೆ ತಕ್ಕಂತೆ ಇದ್ದ ಒಂದು ಸ್ಕ್ರಿಪ್ಟ್ ಇತ್ತು, ನಾನು ಮಾಡ್ತಾ ಇದ್ದೆ ಕೂಡ. ಅದರ ಮಧ್ಯೆ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದೆ, ನೀನು ನೆನಪಿದೆಯಾ? ಅಲ್ಲಿ ಬಂದಾಗ ಇದರ ಕಥೆಯನ್ನು ಹೇಳಿದೆ. ಒಂದೇ ಒಂದು ಲೈನ್, ಅಂದರೆ ಡಾಗ್, ಶ್ವಾನ ಮತ್ತು ಮನುಷ್ಯ ಪ್ಲಸ್ ಜರ್ನಿ, ಹೌದು, ಈ 3 ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ. ಆಗ ಟೈಟ್ಲ್ ಏನು ಹೇಳಿರಲಿಲ್ಲ, ಮಾಡ್ತಾ ಇದ್ದೀನಿ ಅಂತೇಳಿ ಹೇಳಿದಾಗಲೇ ನೀನು ಗೆದ್ದಿ ಮರ ಅಂತೇಳಿ ಹೇಳಿದ್ದೀನಿ, ಆಗಲೇ ಹೇಳಿದ್ದೀನಿ. ಹೌದು, ಅಂದರೆ ನನಗೆ ನಾನು ಆ ಟೈಮಲ್ಲಿ ನಾನು ಕತೆ ಹೇಳಿರುವ ಕೆಲವೇ ವ್ಯಕ್ತಿಗಳಲ್ಲಿ ನೀವು ಕೂಡ ಒಬ್ಬರು. ಆ್ಯಂಡ್ ನನಗೆ ಆಮೇಲೆ ನಾನು ಯಾರ ಹತ್ರ ಸಿನಿಮಾ ಕತೆ ಕೇಳಲಿಕ್ಕೆ ಹೋಗಲ್ಲ, ಸಾಧ್ಯನೇ ಇಲ್ಲ ನನ್ನ ಕೈಲಿ. ಬಟ್ ನೀವು ಹೇಳಿದ್ದನ್ನಷ್ಟು ಕೇಳ್ಕೊಂಡಿದ್ದೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು. ಅವಾಗಲೇ ಗೊತ್ತಾಯ್ತು ಯಾವುದೋ ಲೆವೆಲಿಗೆ ಹೋಗ್ಬಿಡ್ತದೆ ಈ ಸಿನಿಮಾ ಅಂತ. ನನಗೆ ಆ ಥರ ಹೋಗ್ಬೇಕಿತ್ತು, ಹೋಗಿದೆ ಅಲ್ವಾ. ನನಗೆ ನಿಮ್ಮ ಆ ಒಂದು ರಿಯಾಕ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಏನು ಫೀಡ್ಬ್ಯಾಕ್ ಸಿಗುತ್ತೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಆಗಿತ್ತು. ಸೊ ಒನ್ಸ್ ನಿಮ್ಮ ಕಡೆ ನನಗೆ ಫುಲ್ ಪಾಸಿಟಿವ್ ಸಿಕ್ಕಿದಾಗ ನನಗೆ ಆಮೇಲೆ ಅಂದರೆ ಎಲ್ಲ ಕಡೆಯಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಾಗ ನನಗೆ ಫುಲ್ ಜೋಶ್ ಇತ್ತು, ಓಕೆ ಇದಾಗುತ್ತೆ ಅಂತೇಳಿ. ಬಟ್
ಹೋಗ್ತಾ ಅಲ್ಲ, ರಕ್ಷಿತ್ ಶೆಟ್ಟಿ ಹೇಳಿದ್ರು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತೇಳಿ. ಹಾಂ ಹೌದು. ಅದಾದಮೇಲೆ ಕಿರಿಕ್ ಪಾರ್ಟಿ ಏನು ಸಕ್ಸಸ್ಸಿಂದ ನನ್ನ ಸಿನಿಮಾ ಸ್ಟಾರ್ಟ್ ಆಯಿತು, ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ, ಫೋಟೋಶೂಟ್ ಕೂಡ ಮಾಡಿದ್ವಿ ನಾವು, ಫೋಟೋಸ್ ಕೂಡ ಅನೌನ್ಸ್ ಮಾಡಿದ್ವಿ. ಅಲ್ಲ, ಅರವಿಂದ್ ಜೊತೆ ಒಂದು ಫೋಟೋಶೂಟ್ ಆಗಿತ್ತು ಸರ್ ಅಲ್ವಾ? ಆ ಫೋಟೋ ನಾನು ನೋಡಿದ್ದೆ. ಹಾಂ ಹೌದು, ನಾನು ಕಳಿಸಿದ್ದೆ ಅವಾಗ. ಹೌದು, ನೋಡಿದ್ದೆ. ಆ ಫೋಟೋ ನೋಡಿ ಕೂಡ ಹೇಳಿದ್ದೆ. ಹೌದು. ಅದಾದ್ಮೇಲೆ ಟ್ರೈನಿಂಗ್ ಅಂತೇಳಿ ಬಂದಾಗ ಅವಾಗ ನನಗೆ ಗೊತ್ತಾಗ್ತಾ ಇದೆ, ಓಕೆ ಇದು ಏನು 3-4 ತಿಂಗಳಲ್ಲಿ ಟ್ರೈನ್ ಮಾಡಿ ಶೂಟ್ ಮಾಡೋ ಸಿನಿಮಾ. ನನಗೆ ಅವಾಗಿದ್ದ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಒನ್ಸ್ ಟ್ರೈನಿಂಗ್ ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು. ಅವಾಗ ಒಬ್ಬ ಫಾರಿನರ್ ಟ್ರೈನರ್ ಇದ್ದರು ಊಟಿಯಲ್ಲಿ. ಸೊ ತುಂಬ ಟೈಮ್ ಬೇಕಾಗುತ್ತೆ, ವರ್ಷನೇ ಇದಕ್ಕೆ ಟ್ರೈನಿಂಗೋಸ್ಕರನೇ ಬೇಕಾಗುತ್ತೆ ಅಂತೇಳಿ. ಅಷ್ಟೊತ್ತಿಗೆ ಅರವಿಂದ್ ಬೇರೆ ಕಮಿಟ್ಮೆಂಟ್ಸ್ ಇತ್ತು, ನನಗೂ ಆವಾಗಲೇ ಗೊತ್ತಾಗೋದು. ದೆನ್ ಆ ಕಮಿಟ್ಮೆಂಟ್ಸ್ ಅವ್ರಿಗೆ ಈ ಪ್ರಾಜೆಕ್ಟಿಂದ ಹೊರಗೆ ಹೋಗಬೇಕಾಗಿ ಬಂತು. ಇನ್ಯಾರು ಮಾಡೋದು, ಸೊ ಇನ್ನೇನು ಎತ್ತ ಅಂತೇಳಿ ನಾನು ರಕ್ಷಿತ್ ಸರ್ ಕೇಳಿದಾಗ, ರಕ್ಷಿತ್ ಸರ್ ನಾನು ಮಾಡ್ತೀನಿ ಕಿರಣ್, ನನಗೆ ಇಷ್ಟ ಆದ ಸಬ್ಜೆಕ್ಟ್ ಇದು, ನಾನು ಖಂಡಿತ ಮಾಡ್ತೀನಿ. ಬಟ್ ASN ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಅದರ ಲುಕ್ಕು ಅದಿದೆಲ್ಲ ರೆಡಿಯಾಗಿದೆ. ಆ್ಯಂಡ್ ಅದೊಂದು ದೊಡ್ಡ ಸಿನಿಮಾ, ಆಲ್ಮೋಸ್ಟ್ 2-2.5 ವರ್ಷ ಅದರ ಪ್ರೋಸೆಸ್ ಇತ್ತು, ಸ್ಟಾರ್ಟ್ ಆಗಿದ್ದಷ್ಟೇ. ಆ್ಯಂಡ್ ನೀವು ನನ್ನ ಸ್ಕೆಡ್ಯೂಲ್ ಅಂದರೆ ಹೇಗೆ ಅಡ್ಜಸ್ಟ್ ಮಾಡ್ತೀರಾ? ಮೇ ಬಿ ನನಗೆ ASN ಟೈಮಲ್ಲಿ ಸುಮಾರು ಸ್ಕೆಡ್ಯೂಲ್ ಬ್ರೇಕೆಲ್ಲ ಇದೆ, ಅದಕ್ಕೆ ನಿಮಗೆ ಅಡ್ಜಸ್ಟ್ ಮಾಡೋಕ್ಕಾದರೆ ನೀವು ನೋಡಿ ಅಲ್ವಾ ಅಂತ ಹೇಳಿದ್ರು. ದೆನ್ ನೆಕ್ಸ್ಟ್ ಡೇ ನಾನು ಯೋಚನೆ ಮಾಡಿ ಮೀಟಿಂಗಲ್ಲಿ ಮೀಟ್ ಮಾಡಿದಾಗ, ನಾನು ಖಂಡಿತ ಅದೇನಿದೆ ಸ್ಕೆಡ್ಯೂಲ್ ನಾನು ಅದಕ್ಕೆ ರೆಡಿ ಆಗ್ತೀನಿ, ಬಟ್ ಇಷ್ಟು ಟೈಮ್ ಬೇಕಾಗುತ್ತೆ ರಕ್ಷಿತ್. ನಾನು ಅವ್ರಿಗೆ 2 ವರ್ಷ ಅಂತಲೇ ಹೇಳಿದೆ. ಓಕೆ, ಇವಾಗ ಜಾಸ್ತಿ ಬೇಕಾಗುತ್ತೆ, ಅದೇನು ಕಮಿಟ್ಮೆಂಟ್ ನಾನು ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಓಕೆ ನಾನು ಅಂದರೆ ಮೊದಲು ಈ ಬಜೆಟ್ ಹಿಂಗಿತ್ತಲ್ವ, ಸೊ ನನ್ನ ಹತ್ರ ಇನ್ನೊಂದು ವರ್ಷನ್ ಚಾರ್ಲಿ ಸ್ಕ್ರಿಪ್ಟ್ ಇದೆ. ಅದು ಅದೆಲ್ಲ ವಿಷಯಗಳು ಬಂದಾಗ ಓಕೆ ಬಜೆಟ್ ಇಷ್ಟೇ ಇರೋದು, ಸೊ ಈ ಸೀನ್ ಬೇಡ, ಹಿಂಗೆ ಬೇಡ ಅಂತ ನಾನೆಲ್ಲ ಸೈಡಿಗೆ ಎತ್ತಿಟ್ಟಿದ್ದೆ. ನಾನು ಅದನ್ನು ವಾಪಸ್ಸು ತೊಗೊಂಬರ್ಬೋದು ಅಂತ ಹೇಳಿದ್ರೆ, ನೀವು ಬಜೆಟ್ ಬಗ್ಗೆ ಎಲ್ಲ ತಲೆನೇ ಕೆಡಿಸೋಕೆ ಹೋಗ್ಬೇಡಿ ಕಿರಣ್, ನಿಮ್ಗೇನು ಅನಿಸುತ್ತೆ ಅದನ್ನು ಮಾಡಿ ಅಂತ. ಸೊ ಆ ವರ್ಷನ್ ಇವತ್ತು ಥಿಯೇಟ್ರಲ್ಲಿ ರಿಲೀಸ್ ಆಗಿರೋದು ಸರ್. ಸೊ ಅಲ್ಲಿಂದ ರಕ್ಷಿತ್ ಸರ್ ಬಂದರು, ದ ಹೋಲ್ 777 ಚಾರ್ಲಿ ಜರ್ನಿ ಸ್ಟಾರ್ಟ್ ಆಯಿತು. ಬಹುಶಃ ಒಂದು ಶ್ವಾನ ಅಲ್ಲ ಯೂಸ್ ಮಾಡಿರೋದು ನೀವು ಸಿನಿಮಾದಲ್ಲಿ. ಅದೇ ಅರವಿಂದ್ ಅವರು ಇದ್ದಾಗ ಒಂದು ಪಪ್ಪಿ ತೊಗೊಂಡಿದ್ವಿ, ಆಮೇಲೆ ಹೋಗ್ತಾ ಗೊತ್ತಾಗಿದ್ದು ಪಪ್ಪಿ ಪೋರ್ಷನ್ ನಮಗೆ ಇಲ್ಲ, ಇನ್ನೂ ಟೈಮ್ ತೊಗೊಳುತ್ತೆ ಅಂತ. ದೆನ್ ಅವರು ಹೊರಗೆ ಹೋದ್ಮೇಲೆ ಆ ಗ್ಯಾಪಲ್ಲಿ ಈ ಡಿಸ್ಕಷನ್ ಆಗಬೇಕಿದ್ರೆ ದೊಡ್ಡದಾಯಿತು. ಓಕೆ, ಸೊ ಮತ್ತೆ ನಾನು ಇನ್ನೊಂದು ಪಪ್ಪಿ ತೊಗೊಂಡ್ಬಂದೆ. ಇನ್ನೊಂದು ಪಪ್ಪಿ ತೊಗೊಂಬಂದು ನಮ್ಗೇನಂದರೆ ಈ ಫುಡ್ ಡ್ರೈವ್ ಇದೆಯಲ್ವಾ, ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಊಟದ ಮೇಲೆ ಸಿಕ್ಕಾಪಟ್ಟೆ ಆಸಕ್ತಿ ಇರಬೇಕು, ಆವಾಗ ನಮ್ಗೆ ಟ್ರೈನ್ ಮಾಡೋಕ್ಕೆ ಈಸಿ. ಏನೇ ಇದ್ರೂ ಟ್ರೀಟ್ ತೋರಿಸ್ಬಿಟ್ಟು ಅದನ್ನು ಮಾಡ್ಸೋದು. ಇನ್ನೊಂದು ಪಪ್ಪಿ ತೊಗೊಂಬಂದ್ಮೇಲೆ ಗೊತ್ತಾಯಿತು ಅದಕ್ಕೆ ಫುಡ್ ಮೇಲೆ ಇಂಟ್ರೆಸ್ಟೇ ಇಲ್ಲ. ಒಂಚೂರು ತಿನ್ಕೊಂಡು ಹೋಗಿ ಮೂಲೆಯಲ್ಲಿ ಮಲ್ಕೊಳ್ಳೋದು ಅಷ್ಟೇ, ಯಾವುದೇ ಅಂದರೆ ಏನೇ ತೋರಿಸಿದ್ರು ಕೂಡ ಅದು ಆ್ಯಕ್ಟಿವ್ ಆಗ್ತಿರ್ಲಿಲ್ಲ. ಆಮೇಲೆ ಇನ್ನೊಂದು ಪಪ್ಪಿಯನ್ನು ನಾವು ತೊಗೊಂಡ್ಬಂದ್ವಿ, ಮತ್ತು ದೊಡ್ಡ ಚಾರ್ಲಿ. ಸೊ ಇದೆಲ್ಲ ಸೇರಿ 4 ಚಾರ್ಲಿ ಇದೆ. ಬಟ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು 2 ಚಾರ್ಲಿ. ಅದರಲ್ಲೂ ಒಂದು ಪಪ್ಪಿ ಪೋರ್ಷನ್ 20% ಆಫ್ ದ ಮೂವಿ ಬಿಗಿನಿಂಗಲ್ಲಿ ಬರುವ ಅದು, ಆಮೇಲೆ 80% ಆಫ್ ದ ಮೂವಿ ಮೇನ್ ಚಾರ್ಲಿ ಅವಳು. ಈ ಜರ್ನಿಯಲ್ಲಿ ಹಾಂ ಸರ್, ಒಂದು ದಿವಸ ಆದರೂ ಅಳ್ಳಿ ಅಲ್ವಾ? ಒಂದು ಲೆಕ್ಕ ಒಂದಕ್ಕಿಂತ ಜಾಸ್ತಿ ಟೈಮ್ ಇರ್ಬೋದು. ಬಿಕಾಸ್ ದ ಹೋಲ್ ಜರ್ನಿ ತುಂಬಾ ಕಷ್ಟ ಇತ್ತು ಸರ್. ಒಂದ್ಸಲ ಅರವಿಂದ್ ಇವರು ಹೋದಾದ್ಮೇಲೆ ಇದೆಯಲ್ವಾ, ನಾನು ರಕ್ಷಿತ್ ಸರ್ ಬರ್ತೀನಿ ಅಂತ ಆದಮೇಲೆ ನಂತರ ಅವ್ರದ್ದು ಕಮಿಟ್ಮೆಂಟ್ಸ್ ಬೇರೆ ಕೂಡ ಇತ್ತು, ಬೇರೆ ಪ್ರಾಜೆಕ್ಟದ್ದು, ಬೇರೆ ನಿರ್ಮಾಪಕರ ಜೊತೆಗೆ. ಸೊ ಆವಾಗ ಈ ಪ್ರಾಜೆಕ್ಟ್ ಗ್ಯಾಪಲ್ಲಿ ಬರೋದು ಕಷ್ಟ ಇತ್ತು. ಆ್ಯಂಡ್ ದೆನ್ ಒಂದು ಪಾಯಿಂಟಲ್ಲಿ ಅವ್ರಿಗೂ ಮಾಡೋಕ್ಕಾಗುತ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಹುಟ್ಕೊಳ್ತು. ದೆನ್ ಓಕೆ ನಾನು ಬೇರೆ ಯಾರನ್ನಾದರೂ ನೋಡಬೇಕಾ ಅಂತೇಳಿ, ಬಿಕಾಸ್ ನನಗೆ ಏನಂತ ಹೇಳಿದ್ರೆ ಓಕೆ ಸ್ಟಾರ್ಟ್ ಆಯಿತು, ಎಲ್ಲ ಚೆನ್ನಾಗಿ ಆಗ್ತಿದೆ, ಅಷ್ಟೊತ್ತಿಗೆ ಇವರು ಹೊರಗೆ ಹೋಗಬೇಕಾಗಿ ಬಂತು. ಓಕೆ ಮತ್ತೆ ಓಕೆ ರಕ್ಷಿತ್ ಸರ್ ಬರ್ತೀನಿ ಅಂತ ಆದರು, ಮತ್ತೆ ನೋಡಿದರೆ ಇಲ್ಲ ಆಗೋದಿಲ್ಲ ಅಂತ ಆದರು. ಅಂದರೆ ಲೈಕ್ ಹಿಂಗೆ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ. ಆ್ಯಂಡ್ ಒಂದು ಪಾಯಿಂಟ್ ನಾನು ಅವತ್ತು ಅಂದರೆ ಆಲ್ಮೋಸ್ಟ್ ಆಗಲ್ಲ ಅಂದರೆ ಅವ್ರಿಗೂ ಕಷ್ಟ ಇದೆ, ಬೇರೆ ನೋಡಬೇಕು ಅಂತ ಇದ್ದಾಗ ನನಗೆ ಫುಲ್ ನೆಗೆಟಿವ್ ವೈಬ್. ಅಂದರೆ ಓಕೆ ನಾನೊಂದು ಬ್ರೇಕ್ ತೊಗೊಂಡು ಮನೆಗೆ ಹೋಗ್ಬಿಡ್ತೀನಿ ಅಂತೇಳಿ ಮನೆಗೆ ಬಂದೆ.
ಸೊ ನನಗೆ ಆಗ್ತಿರ್ಲಿಲ್ಲ, ತುಂಬ ನೆಗೆಟಿವ್ ವೈಬ್ಸಿಂದ. ಸೊ ನಾನು ಮನೆಗೆ ಹೋಗಿ ಸ್ವಲ್ಪ ದಿನ ಸುಮ್ಮನೆ ಇದ್ದೆ. ನಾನು ಯೋಚನೆ ಮಾಡಿದೆ, ಓಕೆ ನಾನು ಡ್ರಾಪ್ ಮಾಡೋಣ, ಇದು ಆಗ್ತಾ ಇಲ್ಲ ಈ ಸಿನಿಮಾ. ಮೇ ಬಿ ನಾನು ಇನ್ನೊಂದು 2 ವರ್ಷ ಅಸೋಸಿಯೇಟ್ ಆಗಿ ಕೆಲಸ ಮಾಡಿ ಆಮೇಲೆ ನೋಡೋಣ ಈ ಸಬ್ಜೆಕ್ಟನ್ನು ಅಂತೇಳಿ. ದೆನ್ ಊರಿಗೆ ಹೋಗಿ ರಿಟರ್ನ್ ಬಂದು ರಕ್ಷಿತ್ ಸರ್ ಹತ್ರ, ಅಂದರೆ ನಾನು ಆ ಹೋಗಿದ್ದ ಟೈಮಲ್ಲೇ ನನಗೆ ಅಂದರೆ ಅದು ನನಗೆ ಒಂದು ಡಿಪ್ರೆಷನ್ ಆಗೋ ರೀತಿಯಲ್ಲಿದ್ದೆ ನಾನು. ಆ್ಯಂಡ್ ನಾನು ಹತ್ತಿದ್ದೆ ಕೂಡ. ಓಕೆ ಏನಕ್ಕೆ ಯಾವುದು ಸರಿ ಆಗ್ತಿಲ್ಲ, ಇಷ್ಟೆಲ್ಲ ಟ್ರಾವೆಲ್ ಮಾಡಿ ಇಷ್ಟು ಕಷ್ಟಪಟ್ಕೊಂಡು ಬಂದು ಎಲ್ಲ ಪಾಸಿಟಿವ್ ಆಗ್ತಾ ಇದೆ, ಎಲ್ಲ ಸರಿ ಆಯಿತು, ಪ್ರೊಡ್ಯೂಸರ್ ಅದು ಇದೆಲ್ಲ ಆಯಿತು, ಅನೌನ್ಸ್ ಬೇರೆ ಮಾಡಿದ್ವಿ, ದೆನ್ ಹಿಂಗಾಯ್ತಲ್ವಾ ಅಂತೇಳಿ. ದೆನ್ ನಾನು ಓಕೆ ಬೇಡ, ನನ್ನ ಟೈಮ್ ಇವಾಗ ಸರಿ ಇಲ್ಲ ಅಂತೇಳಿ. ಆ್ಯಂಡ್ ಇದೆಲ್ಲ ಹಿಂದೆ ಸರ್ ನಾನೆಷ್ಟೋ ನಂಬಿರುವ ಫ್ರೆಂಡ್ಸ್ ಇದ್ದಾರೆ, ನನಗೆ ಆ ಟೈಮಲ್ಲಿ ಹೆಲ್ಪ್ ಮಾಡಿರೋರು, ಭಾರಿ ಕುತೂಹಲದಿಂದ ನಿರೀಕ್ಷೆ ಇಟ್ಟಿರುವ ದೊಡ್ಡ ಕುಟುಂಬ ವರ್ಗದವರು ಇದ್ದಾರೆ. ಸೊ ಇದೆಲ್ಲ ಇತ್ತು ನನಗೆ. ರಕ್ಷಿತ್ ಸರ್ಗೆ ಬಂದ್ಬಿಟ್ಟು ಇದನ್ನು ಹೇಳೋಕ್ಕೆ ಬಂದೆ, ಬಟ್ ಆಗ್ತಾ ಇಲ್ಲ. ಸೊ ನಾನು ಈ ಪ್ರಾಜೆಕ್ಟ್ ಡ್ರಾಪ್ ಮಾಡೋಣ ಅಂತ ಇದ್ದೀನಿ. ನಿಮಗೆ ಆಲ್ರೆಡಿ 10 ಲಕ್ಷವರೆಗೂ ಪ್ರೀ ಪ್ರೊಡಕ್ಷನ್ ಖರ್ಚಾಗಿತ್ತು. ನಾನು ಅದು ನೆಕ್ಸ್ಟ್ ಹೆಂಗೆ ಇದು ಮಾಡ್ತೀನಿ, ಸರಿ ಮಾಡ್ತೀನಿ ಅಂದರೆ ನನಗೆ ಗೊತ್ತಿಲ್ಲ ನನಗೆ ಅದು ಹೆಂಗೆ ಯಾವ ಥರ ವರ್ಕ್ ಆಗೋದು ಆ ಟೈಮ್. ಆವಾಗ ಅವರು, ಕಿರಣ್ ನೀವು ಈ ಪ್ರಾಜೆಕ್ಟ್ ಡ್ರಾಪ್ ಮಾಡಲ್ಲ ಅಂತೇಳಿ. ಏನಕ್ಕೆ ಡ್ರಾಪ್ ಮಾಡ್ತೀರಾ? ಸೊ ನನಗಿದು ಇಷ್ಟ ಆದ ಸಿನಿಮಾ, ನನ್ನ ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಇದು ಬಂದಿದ್ದು. ನೀವು ಇದರಿಂದ ಇವಾಗ ಹಿಂಗೆ ನಿರ್ಧಾರ ತೊಗೋತಿದ್ದೀರಂತಾದರೆ ನಾನು ಈ ಸಿನಿಮಾ ಮಾಡೇ ಮಾಡ್ತೀನಿ. ಇದು ಸಿನಿಮಾ ಆಗಲೇಬೇಕು. ನೀವು ಇದನ್ನು ಸಿನಿಮಾ ಮಾಡ್ತೀರ ಕೂಡ. ಆ್ಯಂಡ್ ಯಾರಿಗೆಲ್ಲ ಏನು ನರೇಷನ್ ಕೊಡಬೇಕು, ಸೊ ನನ್ನ ಪ್ರೊಡ್ಯೂಸರ್ಗಾದ್ರು ಎಲ್ರಿಗೂ ಒಂದು ಸಲ ನರೇಷನ್ ಕೊಟ್ಟು ಈ ಸ್ಕ್ರಿಪ್ಟ್ ಏನು ಅಂತ ತಿಳಿಸ್ಕೊಡಿ ಅಂತ ಕನ್ವಿನ್ಸ್ ಮಾಡಬೇಕು. ಹೌದು, ನಾನು ನರೇಷನ್ ಕೊಟ್ಟೆ ಸರ್. ನರೇಷನ್ ಕೊಟ್ಟಾಗ ಎಲ್ರಿಗೂ ಇಷ್ಟ ಆಯಿತು, ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಆಯಿತು. ಅದಾದಮೇಲೆ ಓಕೆ ಆದ ತಕ್ಷಣ ರಕ್ಷಿತ್ ಸರ್ ನಾನು ಅದೆಲ್ಲ ಪೋಡಿ ಹಚ್ಚಿ ಮಲ್ಪುಗ ನಮ್ಮ ಹೌದು ಹೆದರಬೇಡಿ ಮಾಡೋಣ ಇದನ್ನು ಅಂತೇಳಿ ಇಲ್ಲಿಂದ ಚಾರ್ಲಿ ಟೇಕ್ ಆಫ್ ಆಯಿತು ಸರ್. ಶೂಟ್ ನಡೀತಾ ಇರಬೇಕಿದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವುದು ಒಂದು ಹೂ ಹಾಸಿದ ಒಂದು ಇದರ ಮೇಲೆ ಹೋದಂಗೆ ಇರಲಿಲ್ಲ, ಕಲ್ಲು ಮುಳುಗಳೇ ಇತ್ತು. ಬಟ್ ಒಂದು ಅಂದರೆ ಬಿಗಿನಿಂಗಲ್ಲಿ ನಾನು ಕಿರಿಕ್ ಪಾರ್ಟಿ ಶೂಟ್ ಮಾಡಿ ನನಗೆ ಎಕ್ಸ್ಪೀರಿಯನ್ಸ್ ಇದ್ದ ದಿನಕ್ಕೆ 20ರಿಂದ 30 ಟೇಕ್ ನಾವು ಓಕೆ ಟೇಕ್ಸ್ ತಗೋತಾ ಇದ್ವಿ. ಚಾರ್ಲಿ ಬಂದರೆ ಫಸ್ಟ್ ಡೇ ಚಾರ್ಲಿ ಮಾಡ್ತಾ ಇಲ್ಲ, ಪರ್ಫಾರ್ಮ್ ಮಾಡ್ತಾ ಇಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಟ್ರೈ ಮಾಡಿ ಒಂದೇ ಒಂದು ಶಾರ್ಟ್ ಸಿಗ್ತಾ ಇದೆ. ಆ್ಯಂಡ್ ಅಷ್ಟೇ ಲಕ್ಷ ಖರ್ಚಾಗ್ತಾ ಇದೆ. ನನಗೆ ಇದೆಲ್ಲ ಭಯ ಆಗ್ತಾ ಇದೆ, ಏನು ಮಾಡ್ತಾ ಇದ್ದೀನಿ. ಬಟ್ ಒಂದು ನಾನು ಫಿಕ್ಸ್ ಆಗಿದೆ ಸರ್, ನನಗೊಬ್ಬರು ಇದ್ದಾರೆ ಸಪೋರ್ಟಿಗಲ್ಲಿ. ಓಕೆ, ಬಟ್ ಹಾಗಂತ ನಾನು ಅವ್ರನ್ನ ಗ್ರ್ಯಾಂಟೆಡ್ ಆಗಿ ತೊಗೊಳಕ್ಕಾಗಲ್ಲ. ಬಟ್ ಎಟ್ ದ ಸೇಮ್ ಟೈಮ್ ನಾನು ಅವ್ರಿಗೆ ಕಥೆಯಲ್ಲಿ ಒಂದು ವಿಜುವಲ್ ಕಟ್ ಕೊಟ್ಟನಲ್ವ, ಅದನ್ನು ಮಾತ್ರ ನಾನಿಲ್ಲಿ ಶೂಟಿಂಗ್ ಜಾಗದಲ್ಲಿ ತಗೊಳ್ತೀನಿ. ಆ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡಲ್ಲ ಅಂತ ಫಿಕ್ಸ್ ಆಗಿದ್ದೆ. ಆ್ಯಂಡ್ ಅದಕ್ಕೆ ಆ ಒಂದು ಸೀನಿಗೆ ಸರ್ ಪ್ರಿಪ್ರೇಷನ್ ಎಷ್ಟು 1.5 ವರ್ಷದಿಂದ ಸ್ಟಾರ್ಟ್ ಆಗಿತ್ತು. ಬಿಕಾಸ್ ಅಲ್ಲಿ ಎಜಿಲಿಟಿಗೆ ಒಂದಷ್ಟು ಬೇರೆ ಬೇರೆ ಬ್ರೀಡ್ ಡಾಗ್ ಬೇಕು. ಅದನ್ನು ಕರ್ನಾಟಕದ ಮೂಲೆಯಲ್ಲಿ ನಾವು ಹುಡುಕಿ ಇಂಡಿಯಾದಲ್ಲಿ ಇವಾಗ ಈ ಎಜಿಲಿಟಿ ಅನ್ನೋ ಒಂದು ಕಾಂಪಿಟೇಷನ್ ಇವಾಗ ಸ್ಟಾರ್ಟ್ ಆಗಿರೋದು. ಸುಮಾರು ಡಾಗ್ ಅದಕ್ಕೆ ಟ್ರೈನ್ ಆಗಿಲ್ಲ. ದೆನ್ ನಾವು ಇಲ್ಲಿ ಪೊಲೀಸ್ ಡಾಗ್ ಅಲ್ಲಿ ನೋಡಿದ್ರೆ 1-2 ಬ್ರೀಡ್ ಸಿಕ್ತು. ದೆನ್ ನಾವು ಬೇರೊಬ್ಬರು ಟ್ರೈನರ್ನ ಹುಡುಕಿದ್ವಿ, ಅವ್ರ ಹತ್ರ ಒಂದು ಬ್ರೀಡ್ ಇತ್ತು. ಸೊ ಮತ್ತೊಬ್ಬರು ಟ್ರೈನ್, ಹೀಗೆ 4 ಕಡೆ ಒಂದು ಟೋಟಲ್ ಒಂದು 10ರಿಂದ 12 ಡಾಗು, ಒಬ್ಬೊಬ್ಬರಿಗೆ 4 ಮಂದಿಗೆ 3-4 ಡಾಗ್ ಅಂತ ಸ್ಪ್ಲಿಟ್ ಮಾಡಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದು 1.5 ವರ್ಷದ ಹಿಂದೆನೆ. ಈ ಆಪ್ಟಿಕಲ್ಸ್ ಇದೆಲ್ಲ ಏನಿದೆ, ಸೊ ಇದನ್ನೆಲ್ಲ ಮಾಡಿ ಅವ್ರಿಗೆ ಕೊಟ್ಟು ಅವ್ರು ದಿನ ಇದನ್ನು ಟ್ರೈನ್ ಮಾಡಬೇಕು. ಆ್ಯಂಡ್ ಅಲ್ಲಿ ಯಾರು ಆ್ಯಕ್ಟ್ ಮಾಡ್ತಾರೆ ಅವರು 1.5 ವರ್ಷದ ಹಿಂದೆನೇ ಜಾಯಿನ್ ಆಗಿ ಇವುಗಳ ಜೊತೆ ಓಡಿ ಆ ಟ್ರೈನ್ ಇದು ಮಾಡಬೇಕು. ಆಡಿಯನ್ಸ್ ಅದು ಶೂಟ್ ಟೈಮಲ್ಲಿ ಅದು ನಾವು ಅಂದರೆ ಅರ್ಧ ಆ ಪ್ರೋಸೆಸ್ ಹೇಳ್ತೀನಿ ನಾನು ನಿಮಗೆ. ಹೌದು, ಅದು ನಾನು ಹೇಳ್ತೀನಿ ಆ ಪ್ರೋಸೆಸ್ ಹೆಂಗಾಯಿತು ಅಂದರೆ. ಸೊ ಇಷ್ಟೆಲ್ಲ ಆಗಿ ಈ ಟ್ರೈನಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಅದರಲ್ಲಿ ಪೊಲೀಸಲ್ಲಿ ಬರೋ ಒಂದು ಡಾಗ್ ಇತ್ತು. ಸೊ ಆ ಡಾಗ್ ಸೂಪರಾಗಿ ಅಷ್ಟು ಟಾಸ್ಕನ್ನು ಮಾಡುತ್ತೆ. ಓಕೆ, ನನಗೆ ಒಂದು ಡಾಗ್ ಸೂಪರಾಗಿ ಮಾಡೋದು ಬೇಕು, ಮಿಕ್ಕಿದ್ದು ನಾನು ಆಡಿಯನ್ಸ್ ಅಲ್ಲಿಂದ ನಾನು ಅರ್ಧ ಕಟ್ಸ್ ಮಾಂಟೇಜಸ್ ಹೋದ್ರು ಆಡಿಯನ್ಸ್ಗೆ ಗೊತ್ತು. ಸೊ ನಾನು ಅದನ್ನು ಮಿಕ್ಕಿದ ಡಾಗ್ಸ್ ನನಗೆ ಅಷ್ಟು ಟಾಸ್ಕ್ ಮಾಡದೇ ಇದ್ರು ನಡೆಯುತ್ತೆ ಅಂತ. ಬಟ್ ಎಲ್ಲ ಟಾಸ್ಕ್ ಮಾಡ್ತಾಯಿದ್ರು ಟ್ರೈನಿಂಗಲ್ಲಿ. ಸೊ ಹೀಗಿದ್ದು ಇದಾದಮೇಲೆ
ನಾವು ಪಂಜಾಬದ್ದು ನಾರ್ತ್ ಇಂಡಿಯಾ ಪೋರ್ಷನ್ ಶೂಟ್ ಮುಗಿಸಿ ಬರೋ ಮುಂಚೆ ನಾನಿಲ್ಲಿ ಮೈಸೂರಲ್ಲಿ ಒಂದು ಸ್ಟೇಡಿಯಂ ನೋಡಿದ್ದೆ ಈ ಡಾಗ್ ಶೋಗೆ. ಶೂಟ್ ಮುಗಿಸಿ ಬಂದ ಮೇಲೆ 3-4 ದಿನದಲ್ಲಿ ಲಾಕ್ಡೌನ್ ಅನೌನ್ಸ್ ಆಯಿತು. ಓಕೆ, ಫಸ್ಟ್ ಲಾಕ್ಡೌನ್ ಅನೌನ್ಸ್ ಆಗಿ ಲಾಕ್ಡೌನ್ ಎಲ್ಲ ಇದಾಗಿ ಸುಮಾರು ತಿಂಗಳಾದಮೇಲೆ ಶೂಟಿಂಗ್ ಪರ್ಮಿಷನ್ ಕೊಟ್ಟಾಗ ಇದೇ ಸ್ಟೇಡಿಯಮ್ಮಲ್ಲಿ ಎಲೋ ಮಾಡಿಲ್ಲ, ಬಿಕಾಸ್ ಕ್ರೌಡ್ ಸೇರ್ಸೋಕ್ಕೆ ನಾವು ಕೊಡೋಕ್ಕಾಗಲ್ಲ ಅಂತ ಶೂಟಿಂಗ್. ಅದಾದಮೇಲೆ ಏನು ಮಾಡೋದು, ನಾನು ಬೆಂಗಳೂರಲ್ಲಿರುವ ಯಾವುದೇ ಬೇರೆ ಸ್ಟೇಡಿಯಂಗಳು ಕೊಡೋದು ಆ ಡಾಗ್ ಶೋದು ಒಂದು ಸ್ಟ್ರಕ್ಚರ್ ಇದೆಯಲ್ವ ಅದಕ್ಕೆ ಮ್ಯಾಚ್ ಆಗ್ತಿರ್ಲಿಲ್ಲ. ಸೊ ದೆನ್ ರಕ್ಷಿತ್ ಸರ್ಗೆ ನಮ್ಗೆ ಅವಾಗಿದ್ದು ಒಂದು ಬಜೆಟ್ ಇಷ್ಟಿತ್ತು ಅದಕ್ಕೆ. ಸೊ ನಾನು ಅವಾಗ ರಕ್ಷಿತ್ ಸರ್ಗೆ ಇವಾಗ ಸೆಟ್ ಹಾಕೋದು ಒಂದೇ ಬೆಸ್ಟ್ ಆಪ್ಷನ್ ಕಾಣಿಸುತ್ತೆ, ಅರ್ಧ ಸೆಟ್ ಹಾಕೋಣ, ಮಿಕ್ಕಿದ ಅರ್ಧ VFX ಅಲ್ಲ ಸರಿ, ಬಟ್ ನಮ್ಮ ಆ ಬಜೆಟಿಗೆ ಸೂಟ್ ಆಗುತ್ತಾ ನೋಡಿ ಅಂತ ಹೇಳಿದೆ. ಬಟ್ ಇವಾಗ ಇಷ್ಟು ಇದ್ದಿದ್ದು ಇಷ್ಟ ಆಗುತ್ತೆ ಅಂತ ಹೇಳಿದೆ. ದೆನ್ ಅವರು ಫೈನಲಿ ಓಕೆ ಅಂದರು, ಓಕೆ ಮಾಡೋಣ, ಸೊ ಬೇರೆ ಏನು ದಾರಿ ಇಲ್ಲ ಅಂತ. ದೆನ್ ಅರ್ಧ ಸೆಟ್ ಹಾಕಿದ್ವಿ ಸರ್, ಅರ್ಧ ಸ್ಟೇಡಿಯಮ್ಮದು, ಉಲ್ಲಾಸ ಹೈದೂರು ನಮ್ಮ ಪ್ರೊಡಕ್ಷನ್ ಡಿಸೈನರ್. ಆಮೇಲೆ ಮಿಕ್ಕಿದ್ದು ನಾವು VFX ಕ್ರೌಡ್ ಇದೆಲ್ಲ ಒಂದಿನ ಫುಲ್ಲು ಪ್ಲೇಟ್ಸ್ ತೊಗೊಂಡು VFXಲ್ಲಿ ಇದನ್ನು ಮಾಡಿದ್ವಿ. ಅದು ಪ್ರಾಪರಾಗಿ ಪಿನಾಕ ಸ್ಟುಡಿಯೋ ಅಂತ ಪರಮದಲ್ಲೇ ಇರೋದು. ಸೊ ಆ ವರ್ಕನ್ನು ಎಲ್ಲೂ ಕೂಡ ಒಂದು ಇಂಟರ್ನ್ಯಾಷನಲ್ ಡಾಗ್ ಶೋ ಅಂತ ಬಂದಾಗ ಆ ಕ್ವಾಲಿಟಿಯನ್ನು ತೊಗೊಂಬರೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಇಷ್ಟೆಲ್ಲ ಮಾಡಿ ಸೆಟ್ಟೆಲ್ಲ ಹಾಕಿದ್ವಿ. ಸೆಟ್ ಹಾಕಿ ಆದಮೇಲೆ ಸೆಟ್ಟಲ್ಲೇ ನಮಗೆ 1 ವಾರ ರಕ್ಷಿತ್ ಸರ್ಗೆ ಟ್ರೈನಿಂಗ್ ಇತ್ತು ಅಷ್ಟು ಟಾಸ್ಕಿಗೆ. ಆಮೇಲೆ ಮಿಕ್ಕಿದ ಡಾಗನ್ನು ಕರ್ಕೊಂಬಂದು ಟ್ರೈನಿಂಗ್ ಎಲ್ಲ ಇತ್ತು, ಎಲ್ಲ ಮಾಡಿ ಎಲ್ಲ ಪಕ್ಕ ಇದೆ. ಆ್ಯಂಡ್ ನಾಡಿದ್ದು ಶೂಟ್. ಆ ಶೂಟ್ ದಿನ 1.5 ವರ್ಷದಿಂದ ಇದೆಲ್ಲ ಪ್ರಿಪೇರ್ ಮಾಡಿ ಜೂನಿಯರ್ ಆರ್ಟಿಸ್ಟ್ ರಿಯಾಕ್ಷನ್ ಇದೆಯಲ್ವ ಸರ್, ಅವ್ರನ್ನ ಕೂಡ ಆಡಿಷನ್ ಮಾಡಿ ಯಾರು ಬೆಸ್ಟ್ ರಿಯಾಕ್ಷನ್ ಕೊಟ್ಟಿದೆ ಅವ್ರ ಜೊತೆ ಪರ್ಸ್ನಲ್ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರಿಗೆ ಟ್ರೈನಿಂಗ್ ಎಲ್ಲ ಮಾಡಿ ಶೂಟ್ ಟೈಮಲ್ಲಿ 1 ಸೆಕೆಂಡ್ ಕೂಡ ವೇಸ್ಟ್ ಆಗಂಗಿಲ್ಲ. ಬಿಕಾಸ್ ಪರ್ ಡೇ 15-20 ಲಕ್ಷ ಅಲ್ಲಿ ಖರ್ಚಾಗುತ್ತೆ. ಸೊ ಬಿಕಾಸ್ ಅಷ್ಟು ಕ್ರೌಡು, ದೊಡ್ಡ ಸೆಟ್ಟು, ಏನೇನೋ ಪ್ರಾಪ್ಸು ಎಲ್ಲ ತುಂಬ ದೊಡ್ಡ ಮಟ್ಟದಲ್ಲಿತ್ತು. ಆ್ಯಂಡ್ 4-5 ಕ್ಯಾಮ್ರಾ. ಓಕೆ, ಸೊ ಬೇರೆ ಬೇರೆ ಆ್ಯಂಗ್ಲಲ್ಲಿ ಇಷ್ಟೆಲ್ಲ ಆಗಿ ಫಸ್ಟ್ ಡೇ ನಾನು ಎಲ್ಲ ಡಾಗದ್ದು ಎಜಿಲಿಟಿ ಟಾಸ್ಕದ್ದು ಶೂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಫಸ್ಟಿಗೆ ಕ್ರೌಡೆಲ್ಲ ಬಂದಿದ್ದಾರೆ. ಅಶೋಕ್ ಸರ್ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವ್ರ ಡಾಗದ್ದು ಪರ್ಫಾರ್ಮೆನ್ಸ್ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿ ಇದು ಬಂತು ಸರ್. ಹಿಂಗೆ ಬಂದು ರೆಡಿ ಆ್ಯಕ್ಷನ್ ಅಂತ ಹೇಳಿದ ತಕ್ಷಣ ಏನು ಮಿಂಚಿನ ಥರ ಓಡ್ತಾ ಇದ್ದ ಡಾಗ್ ಅದು ಸ್ಲೋ ಆಗಿ ಹೋಗಿ ಹಾರ್ತಾ ಇದೆ, ಜಂಪ್ ಮಾಡ್ತಾ ಇದೆ, ಒಳಗಡೆ ಹೋಗ್ತಿದ್ದೆ, ಪ್ರತಿಯೊಂದು ಸ್ಲೋ ಆಗಿ ಮಾಡ್ತಾ ಇದೆ. ನಾನು ಕಟಿಟ್ ಅಂತೇಳಿ ಹೋಗಿ ಅಶೋಕ್ ಸರ್ಗೆ ಹಿಂಗೆ ಕೇಳಿದೆ ಏನಾಯಿತು. ಅವ್ರು ಫುಲ್ ನರ್ವಸ್ ಆಗಿದ್ದಾರೆ. ಅವರು ಹೇಳಿದ್ರು ಸರ್ ಇದು ಬೆಳಗ್ಗಿಂದ ಹುಷಾರಿಲ್ಲ, ನಾನು ಇಲ್ಲಿ ಟಾಸ್ಕ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ ಇವಾಗ ಹಿಂಗೆ ಜಾಸ್ತಿ ಆಯಿತು ಅಂತ ಹೇಳಿದ್ರು. ನಾನು ಇಡೀ ಕ್ರೌಡು ಎಲ್ಲ ಕ್ಯಾಮ್ರಾ ಎಲ್ಲ ತರಿಸಿ ದೇವ್ರು ಇವಾಗ ಏನು ಮಾಡೋದು ಅಂತೇಳಿ ನನಗೆ ಬೇರೆ ಯಾವ ಡಾಗು ಕೂಡ ಫುಲ್ ಟಾಸ್ಕ್ ಮಾಡ್ತಿರ್ಲಿಲ್ಲ. ನಾನು ಹೇಳಿದೆ ಏನು ಮಾಡೋದು ಸರ್, ನಾನು ಇನ್ನೊಂದು ಸಲ ಟ್ರೈ ಮಾಡ್ತೀನಿ ಸರ್ ಅಂತೇಳಿ. ಓಕೆನಾ ಅಂತ ಕೇಳಿ, ಇಲ್ಲ ಓಕೆ ತೊಂದರೆ, ಇನ್ನೊಂದು ಸಲ ಮಾಡಿದ್ರೆ ಅದು ಮಾಡಿಲ್ಲ ಸರ್, ಅದಕ್ಕೆ ಮಾಡೋಕ್ಕೆ. ದೆನ್ ಇಲ್ಲ ಇಮ್ಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಅಂಥೇಳಿ ನಾನು ಮಿಕ್ಕಿದೆಲ್ಲ ಯೋಚನೆ ಮಾಡಿಲ್ಲ. ಅವರು ಸಾರಿ ಸರ್ ಇಲ್ಲ ನಿಮ್ಮ ತಪ್ಪೇನಿದೆ ಪರವಾಗಿಲ್ಲ, ಅವ್ರು ತುಂಬ ಗಿಲ್ಟ್, ಇಷ್ಟು ವರ್ಷ ಅದೆಲ್ಲ ಪ್ರಿಪೇರ್ ಆಗಿ ಆ ದಿನ ಹಂಗಾಯ್ತಲ್ವ ಅಂತೇಳಿ. ದೆನ್ ಅವರು ಹಾಸ್ಪಿಟಲ್ಗೆ ಹೋದರು. ನನಗೆ ಅಳು ಬಂತು ಆವಾಗ. ನನಗೆ ಹೆಂಗೆ ಅಂದರೆ ಫುಲ್ ಒಳಗಡೆಯಿಂದ ಹಿಂಗೇ ಉಂಬಳಿಸಿ ಬರ್ತಾ ಇದೆ, ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಬಟ್ ಒಂದು ಪಾಯಿಂಟಲ್ಲಿ ಆಗ್ತಾಯಿಲ್ಲ ಅಂತ ಗೊತ್ತಾಗ ಸ್ಟೇಡಿಯಮಲ್ಲಿ ಸೀದಾ ನಡ್ಕೊಂಡು ಹೊರಗಡೆ ಬಂದುಬಿಟ್ಟು ಮಾನಿಟರ್ ಹತ್ರ ಕೂತ್ಕೊಂಡು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ನನಗೆ. ಅಂದರೆ ಇಷ್ಟೆಲ್ಲ ಮಾಡಿ ಕೂಡ ಹಿಂಗೆ ಆಗ್ತಿದೆಯಲ್ವಾ ಏನಕ್ಕೆ ಅನ್ನೋದಷ್ಟೇ ನನ್ನ ಪ್ರಶ್ನೆ. ಸೊ ಇನ್ನೇನು ಮಾಡಲಿ, ನಾನು ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಲಿ ನೆಕ್ಸ್ಟು ಅನ್ನೋದೆಲ್ಲ. ಸೊ ನಾನು ಹೇಳ್ತಿದ್ದಾಗ ನಂಗೆ ಗೊತ್ತಿರಲಿಲ್ಲ ಹಿಂದ್ಗಡೆ ರಕ್ಷಿತ್ ಅವರು. ನಾನು ಫುಲ್ ಇಲ್ಲ ಏನಿಲ್ಲ ರಕ್ಷಿತ್ ಅದು ಎಡ್ಡೆ ಬರೋಂದುಂಡುತ್ತಾ ಅಂತ ಹೇಳಿದ್ರು. ಅಂದರೆ ಆಲ್ರೆಡಿ ತೊಗೊಂಡಿರೋ ಟೇಕ್. ಅಂದರೆ ನಾನು ಇದ್ರ ಬೆಸ್ಟ್ ವರ್ಷನ್ ನೋಡಿದ್ದೆ, ನನಗೆ ಅದು ಸಿಕ್ಕಿಲ್ಲ. ನಾನು ಅದಕ್ಕೋಸ್ಕರ ಇಷ್ಟೆಲ್ಲ ಎಫರ್ಟ್ ಹಾಕಿ ಚಿಕ್ಕಿರ ನಾಪು ಇರುವುದಲ್ಲ ಏನು ಮಾಡ್ಬೇಡಿ ಅಂದರೆ ಏನು ಬೇಜಾರು ಮಾಡಬೇಡಿ ಅಂತ ಹೇಳಿದ್ರು. ಸೊ ನನ್ನ ಸೆಟ್ಟಲ್ಲಿ ಒಂದಿನ ಹತ್ತಿದ್ರೆ ಅದು ಇಲ್ಲಿ ಮಾತ್ರ. ಈ ಶೂಟ್ 6 ದಿನ ಏನು ಅಂದ್ಕೊಂಡಿದ್ವಿ ಅದರಲ್ಲಿ, ಬಟ್ 4 ಕ್ಯಾಮ್ರಾ ಇರಲಿಲ್ಲ. ನಾನೇನು ಮಾಡಬೇಕು, ಇದ್ದ 2 ಕ್ಯಾಮ್ರಾನ ಆ್ಯಂಗಲ್ ಚೇಂಜ್ ಮಾಡ್ಕೊಂಡು ಶೂಟ್ ಮಾಡಬೇಕು. ಒಂದು 2-3 ಸಲ ಮಾಡಬೇಕು ಸರ್, ಮಾಡಿಸೋಣ ಅಂತೇಳಿ. ಅವತ್ತು ಬಂತು ಸರ್ ಅದು. ಬಂದು ಹೆಂಗೆ ಅಂತ ಹೇಳಿದ್ರೆ ಲೈಕ್ ವಿದಿನ್ 20 ಸೆಕೆಂಡ್ಸ್ ಒಳಗಡೆ ಅಷ್ಟು ಟಾಸ್ಕನ್ನು ಹಿಂಗೆ ಸ್ಟಾರ್ಟ್ ಮಾಡಿ ಹಿಂಗೆ ಎಂಡ್ ಆಯಿತು ಲೈಕ್. ಆ್ಯಂಡ್ ಅದು 3-4 ಸಲ. ಸೊ ಸಿನಿಮಾದಲ್ಲಿ ಇವತ್ತು ನೋಡಿದರೆ ಅದು ಹಿಂಗೆ ಓಡೋಗುತ್ತೆ. ಆ್ಯಂಡ್ ಅದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಕೂಡ. ಆ್ಯಂಡ್ ಅದು ನನಗೆ ಸಿಕ್ತು ಕೂಡ. ಯಾವುದೇ ವಿಷಯಗಳು ಚಾರ್ಲಿಯಲ್ಲಿ
ಆ ಸಲಕ್ಕೆ ನನಗೆ ನಿರಾಶೆ ಮೂಡಿಸಿದ್ರು ಕೂಡ ನಾನು ಏನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಕೆಲವೊಂದು ಸಲ ನಾನು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನನಗೆ ಸಿಕ್ಕಿದೆ ಆ್ಯಂಡ್ ಸಿನಿಮಾ ಅದನ್ನು ತಗೊಂಡಿದೆ ಅಂತ ಹೇಳ್ಬೋದು.